ಡಿಮಾಂಡ್ ಏನಿದೆ ಅಂತ ಹೇಳಿದರೆ SITನ ರೀಕಾನ್ಸ್ಟಿಟ್ಯೂಟ್ ಮಾಡಬೇಕು. ಕೆಳ ಹಂತದ ಕೆಲವೊಂದಿಷ್ಟು ಅಧಿಕಾರಿಗಳು ಸಿಬ್ಬಂದಿಗಳು ಒಂದಿಷ್ಟು ಲೋಪಗಳನ್ನು ಎಸಗಿದ್ದಾರೆ. ಅವರನ್ನು ಹೊರತುಪಡಿಸಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಹಾಕ್ಕೊಂಡು ಮತ್ತು ನ್ಯಾಯಾಂಗದ ಸುಪರ್ದಿಯಲ್ಲಿ ಅಂದರೆ ಕೋರ್ಟ್ ಮಾನಿಟರ್ಡ್ ತನಿಖೆ ಆಗಬೇಕು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಗಿರೀಶ್ ಮಠಣ್ಣವರು ಪ್ರತ್ಯಕ್ಷವಾದಂತಹ ಒಂದು ಘಟನೆ ನಡೆದಿತ್ತು. ಮಾತ್ರವಲ್ಲ, ಮಾಧ್ಯಮಗಳು ಎಲ್ಲರೂ ಒಂದರ ಮೇಲಂತ ಒಂದು ಬೈಟ್ಗಳನ್ನು ತಗೋತಾ ಇದ್ದು. ಮಾತ್ರವಲ್ಲ, ಈ ಒಂದು ಸೌಜನ್ಯ ಪ್ರಕರಣದಲ್ಲಿ, ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಅಂತಿಮ ನಿರ್ಧಾರ ಅಥವಾ ಈ ಒಂದು ಪ್ರಕರಣಕ್ಕೆ ಇತಿಶ್ರೀ ಹಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಧ್ಯಮಗಳು ಕೇಳಿದಂತಹ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣವರು ನೀಡಿದಂತಹ ಒಂದು ಪ್ರತಿಕ್ರಿಯೆ ಇತ್ತು. ನೋಡಿ, ಆ ಒಂದು ಪ್ರತಿಕ್ರಿಯೆಯನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ನೀವು ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ. ಅಂದರೆ ನೋಡಿ, ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಗಿರೀಶ್ ಮಠಣ್ಣವರು ಒಂದು ರೀತಿಯಲ್ಲಿ ಸಿಂಹಪಾಲು ಅವರದೇ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಒಂದು ಪ್ರಕರಣ ಮುನ್ನೆಲೆ ಬರೋದಕ್ಕೆ ಏನು ಚಿನ್ನಯ್ಯ ಬರೋದಿಕ್ಕೂ ಇವೆಲ್ಲ ಒಂದು ರೀತಿಯಲ್ಲಿ ಅವಿರತ ಶ್ರಮದಿಂದ ಮಾಡಿದಂತಹ ಒಂದು ಪ್ರಯತ್ನ. ಸೊ ಈ ಒಂದು ಪ್ರಯತ್ನದಲ್ಲಿ ಏನು ತಿರುಗೇಟು ಲಭ್ಯವಾಗಿದ್ದರೂ ಕೂಡ ಚಿನ್ನಯ್ಯ ಮತ್ತೆ ಒಂದು ರೀತಿಯಲ್ಲಿ ಯೂಟರ್ನ್ ಹೊಡೆದು ಇವರನ್ನು ಒಂದು ರೀತಿಯಲ್ಲಿ ದಮನಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದು ಒಂದು ರೀತಿಯಲ್ಲಿ ಕೈಲಾಗದ ಪರಿಸ್ಥಿತಿಯಲ್ಲಿ ಮಿತಿಮೀರಿ ಹೋದಂತಹ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಆಗಿತ್ತು. ಸೊ ಇವೆಲ್ಲ ಬೆಳವಣಿಗೆಗಳು ನಡೆದು ಚೆನ್ನಯ್ಯ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದ. ಆದರೂ ಕೂಡ ಬಿಡುಗಡೆ ಆಗುವಂತಹ ಒಂದು ಸನ್ನಿವೇಶ ಸೃಷ್ಟಿ ಆಗಿರಲಿಲ್ಲ. ಬಾಂಡ್ಗಳನ್ನು ಕಟ್ಟೋಕೆ ಅಂತ ಯಾರೂ ಇರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಚಿನ್ನಯ್ಯನು ಶಿವಮೊಗ್ಗ ಜೈಲಿನಲ್ಲೇ ಇದ್ದಾನೆ. ಸೊ ಈ ಒಂದು ಸಂದರ್ಭದಲ್ಲಿ ವಾರಣಾಸಿಯಿಂದ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಂತಹ ಗಿರೀಶ್ ಮಠಣ್ಣವರಿಗೆ ಮಾಧ್ಯಮದವರು ಸುತ್ತುವರೆದಿದ್ದರು. ಮಾಧ್ಯಮದವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಸೊ ಅದರಲ್ಲಿ ಪ್ರತ್ಯೇಕವಾಗಿ ಗಮನಿಸಿದಂತಹ ಒಂದು ಪ್ರಶ್ನೆ ಅಂದರೆ, ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ವಿಚಾರ ಇವೆಲ್ಲವನ್ನು ಕೇಳಿದಂತಹ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣವರು ನೀಡಿದಂತಹ ಒಂದು ಪ್ರತಿಕ್ರಿಯೆ ಇತ್ತು. ಸೊ ಆ ಒಂದು ಪ್ರತಿಕ್ರಿಯೆಯ ಕಡೆ ಗಮನಿಸ್ತಾ ಹೋಗೋಣ. 3-4 ತಿಂಗಳಲ್ಲಿ ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅಂತ ನನಗೂ ಏನು ಅನಿಸಲ್ಲ. ಯಾಕಂದರೆ ದೂರುಗಳು ಸಾಕಷ್ಟು ಬಂದಿದೆ. ಈಗ ಹೊಸದಾಗಿ ಏನಾಗಿದೆ, SIT ಏನೋ ಒಂದು ವರದಿ ಕೊಟ್ಟಿದೆಯಲ್ಲ, ಅದು ವರದಿ, ಚಾರ್ಜ್ ಶೀಟ್ ಅಲ್ಲ. ಆ ವರದಿಯಲ್ಲಿ ನೋಡಿ, ಎಂಟೈರ್ ಪ್ರಕರಣ ಏನಿದೆ 39/2025 ಏನಿದೆ, ಇದು ಧರ್ಮಸ್ಥಳ ಪ್ರಕರಣಗಳು, ಬುರುಡೆ ಕೇಸ್ ಅಲ್ಲ. ಚಿನ್ನಯ್ಯ ಬುರುಡೆ ತಂದು ಕೊಟ್ಟಿದ್ದು ಒಂದು ಪಾರ್ಟ್, ಅದು ಆ ಪೋರ್ಷನ್ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ರಿಮೈನಿಂಗ್ ಎಲ್ಲ ತನಿಖೆ ಆಗ್ತಾ ಇದೆ. ನಮ್ಮ ಇಚ್ಛೆ ಏನಿದೆ, ನಮ್ಮ ಡಿಮಾಂಡ್ ಏನಿದೆ ಅಂತ ಹೇಳಿದರೆ SITನ ರೀಕಾನ್ಸ್ಟಿಟ್ಯೂಟ್ ಮಾಡಬೇಕು. ಕೆಳ ಹಂತದ ಕೆಲವೊಂದಿಷ್ಟು ಅಧಿಕಾರಿಗಳು ಸಿಬ್ಬಂದಿಗಳು ಒಂದಿಷ್ಟು ಲೋಪಗಳನ್ನು ಎಸಗಿದ್ದಾರೆ. ಅವರನ್ನು ಹೊರತುಪಡಿಸಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಹಾಕ್ಕೊಂಡು ಮತ್ತು ನ್ಯಾಯಾಂಗದ ಸುಪರ್ದಿಯಲ್ಲಿ ಅಂದರೆ ಕೋರ್ಟ್ ಮಾನಿಟರ್ಡ್ ತನಿಖೆ ಆಗಬೇಕು. ಕೋರ್ಟ್ ಮಾನಿಟರ್ಡ್ ತನಿಖೆ ಆದರೆ ಏನಾಗುತ್ತೆ, ರಾಜಕೀಯ ಹಸ್ತಕ್ಷೇಪ ಇರುವುದಿಲ್ಲ. ಪ್ರಾರಂಭದಲ್ಲಿ ಏನು ಮಾಡಿದರು, ಎಲ್ಲ ಪಕ್ಷದ ನಾಯಕರು ಬಂದು SIT ಮೇಲೆ ಪ್ರೆಷರ್ ಹಾಕುವಂಥ ಒಂದು ಟ್ಯಾಕ್ಟಿಕ್ಸ್ ಮಾಡಿದರು. ಅದಾಗಬಾರ್ದು. ಕೊಂದವ್ರು ಯಾರೇ ಇರಲಿ, ಯಾರಾದರೂ ಇರ್ಬೋದು, ಅವ್ರನ್ನ ಪತ್ತೆ ಹಚ್ಚಬೇಕಾದ್ರೆ ಕೋರ್ಟ್ ಮಾನಿಟರ್ಡ್ ತನಿಖೆನೇ, ಇದೇ SITನ ಕೋರ್ಟ್ ಮಾನಿಟರ್ ತನಿಖೆ ಆಗಬೇಕು ಅನ್ನೋದು ನಮ್ದು ಆಗ್ರಹ ಇದೆ. SIT ಸರಿಯಾಗಿ ತನಿಖೆ ಮಾಡಿದರೆ ಆದಷ್ಟು ಬೇಗ ಒಂದು ಲಾಜಿಕಲ್ ಎಂಡ್ಗೆ ಬಂದೇ ಬರ್ತದೆ. ನಮಗೆ ಗೊತ್ತಿರೋ ಪ್ರಕಾರ, ನನಗೆ ನಂಬಿಕೆ ಗೊತ್ತಿರೋ ಮಾಹಿತಿ ಪ್ರಕಾರ SITಗೆ ಅನೇಕ ಮಾಹಿತಿಗಳು ಸಿಕ್ಕಿದೆ. ಆದರೆ ಅವರಿಗೆ ಈ ರಾಜಕೀಯ ಒತ್ತಡದಿಂದ ದೂರ ಮಾಡಬೇಕು, ಅವ್ರನ್ನ ಫ್ರೀ ಮಾಡಿ. ನೋಡಿ, ಇದು TV9ಗೆ ನೀಡಿದಂತಹ ಸಂದರ್ಶನದ ವೇಳೆ ಕೊಟ್ಟಂತಹ ಮಾಹಿತಿ. ಅಂದರೆ SITಯನ್ನು ಒಂದು ರೀತಿಯಲ್ಲಿ ಮತ್ತೆ ಕಟ್ಟುವಂತಹ ಪ್ರಯತ್ನ ಮಾಡಬೇಕು. ತಳಹಂತದಲ್ಲಿ ಕೆಲವೊಂದು ಅಧಿಕಾರಿಗಳು ಭ್ರಷ್ಟತೆಯನ್ನು ಮೆರಿತಾ ಇದ್ದಾರೆ. ಅವರನ್ನು ನಿರ್ಮೂಲನೆ ಮಾಡಿ, ಅವರನ್ನು ಹೊರಹಾಕಿ ಹೊಸ ಒಂದು ರೀತಿಯಲ್ಲಿ ಸತ್ಯವಂತರಾದಂತಹ, ಒಂದು ರೀತಿಯಲ್ಲಿ ನಾವು ಸತ್ಯ ಹರಿಶ್ಚಂದ್ರ ಅಂತ ಕರಿತೇವೆ, ಅಂತಹ ವ್ಯಕ್ತಿಗಳನ್ನು ಸೇರಿಸಿಕೊಂಡು ತನಿಖೆಯನ್ನು ಮತ್ತೆ ಪುನರಾರಂಭಿಸಬೇಕು. SITಗೆ ಹಲವು ಮಾಹಿತಿಗಳು ದೊರಕಿದೆ, ಆದರೆ ಕೆಲವೊಂದು ರಾಜಕೀಯ ಒತ್ತಡಗಳಿಂದಾಗಿ ಅವುಗಳನ್ನು ಹೊರಗಡೆ ಹಾಕೋಕ್ಕೆ ಆಗ್ತಾ ಇಲ್ಲ. ಇವೆಲ್ಲವೂ ರಾಜಕೀಯ ಷಡ್ಯಂತ್ರದ ಮುಕ್ತ ಆಗಬೇಕು. ಈ ಒಂದು ತನಿಖೆ ಓಪನ್ ಆಗಿ ತನಿಖೆ ಮಾಡಬೇಕು ಅಂತ ಗಿರೀಶ್ ಮಠಣ್ಣವರು ಒತ್ತಾಯ ಮಾಡಿರುವಂಥದ್ದು. ಈ ಒಂದು ವಿಚಾರ ನಿನ್ನೆ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಂಥ ಸಂದರ್ಭದಲ್ಲಿ ಅವರು ಮಾತಾಡಿದಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.